ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಚಾಂಪಿಯನ್ಶಿಪ್ ಸ್ಕ್ವಾಡ್ ರಿವ್ಯೂಗೆ ಎಲ್ರಿಗೂ ಸುಸ್ವಾಗತ. ಇವತ್ತಿನ ಚಾಂಪಿಯನ್ಶಿಪ್ ಸ್ಕ್ವಾಡ್ ಅನೌನ್ಸ್ ಆಯ್ತು. ಇದ್ರೊಳಗೆ ಯಾರನ್ನ ಮಿಸ್ ಮಾಡ್ಯಾರು ಮತ್ತು ಟೀಮ್ ಹಂಗೈತೈತಿ ಈ ವಿಡಿಯೋ ನೋಡು. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಸ್ಕ್ವಾಡ್ ಹೆಂಗೈತಿ ಈ ಡಿಸ್ಪ್ಲೇ ನೋಡ್ತಿರ್ಬೋದು ನೀವು. ಯಾರ್ಯಾರ ಅಂದ್ರು ಒಂದು ರೋಹಿತ್ ಶರ್ಮಾ ಆಸ್ ಅ ಕ್ಯಾಪ್ಟನ್ ಆಗಿ ಆಡ್ಲತ್ತರು, ನೋ ಡೌಟ್ ಆಡಬೇಕಾಯ್ತು. ಹಂಗ ಅದ್ರ ಮತ್ತೆ ಶುಭನ್ ಗಿಲ್ ವೈಸ್ ಕ್ಯಾಪ್ಟನ್ ಮಾಡ್ಯಾರಲ್ಲ, ಇದು ನಂಗೆ ಶಾಕಿಂಗ್ ಅನ್ಸಿದ್ದು. ನೋಡ್ಬೇಕು ಹೆಂಗ್ ಪರ್ಫಾರ್ಮೆನ್ಸ್ ಇಡ್ತಾರ್ತೆ. ಮುಂದಿನ 3ನೇ ನಂಬರ್ ನಮ್ಮ ವಿರಾಟ್ ಕೊಹ್ಲಿ ಅವರು, 4ನೇ ನಂಬರ್ ಇರ್ಲೇಬೇಕಾಯ್ತಿಲ್ಲ, ನಡೆಯಂಗೆ ಇಲ್ಲ. 4ನೇ ನಂಬರ್ ಶ್ರೇಯಸ್ ಅಯ್ಯರ್. ಎಲ್ಲರೂ ಅನ್ಕೊಂಡ್ವಿ ಶ್ರೇಯಸ್ ಅಯ್ಯರ್ ಬರ್ತಾರ್ತೆ, ಬಂದಾರು. ಮತ್ತಿನ 5ನೇ ನಂಬರ್ ಐತಿ SSV ಜೈಸ್ವಾಲ್ ಅವರು ಬ್ಯಾಕ್ ಬಂದವರು. ಅಂದ್ರ ಚಾಂಪಿಯನ್ಸ್ ಟ್ರೋಫಿ ಡೆಬ್ಯೂ ಮಾಡ್ಲತ್ತಾರ. ಅಂದ್ರೆ ಇವ್ರನ್ನ ಆಸ್ ಅ ಬ್ಯಾಕಪ್ ಆಗಿ ಇಟ್ಕೋ ಸಾಧ್ಯತೆ ಐತಿ. ಇಲ್ಲಕ್ಕ ಹೇಳಕ್ ಬರಲ್ಲ, ಆಡ್ಸಿರು ಏನ್ ಹೇಳಕ್ ಬರಲ್ಲ. ಮತ್ತೆ ನೆಕ್ಸ್ಟ್ 6ನೇ ನಂಬರ್ ಯಾರಪ್ಪ ಅಂದ್ರ ಎಷ್ಟ್ KL ರಾಹುಲ್. ನಾ ಅನ್ಕೊಂಡಿದ್ KL ರಾಹುಲ್ ಯಾರ ಸಂಜು ಅಥವಾ ರಿಷಬ್ ಪಂತ್ ಒಳಗ 3 ಮಂದಿ ಹೊಸರು. KL ರಾಹುಲ್ ಒಂದು ಫಸ್ಟ್ ವಿಕೆಟ್ ಕೀಪರ್ ಆಗಿದ್ರು, ರಿಪೋರ್ಟ್ಸ್ ಬರ್ಲತ್ತಿದ್ದು. ಅವ್ರು ಫಸ್ಟ್ ಸೆಲೆಕ್ಟ್ ಆಗ್ಯಾರು. ಮತ್ತ ಅವ್ರದಾಗಿಂದ ರಿಷಬ್ ಪಂತ್ ಅವ್ರು 2ನೇ ವಿಕೆಟ್ ಕೀಪರ್ ಆಗಿ ಸೆಲೆಕ್ಟ್ ಆಗ್ಯಾರು. ಇದಕ್ಕರ ಅವರು ಯಾವಾಗ ಬೇಕಾದ ಅಂದ್ರೆ ತಳಗ ಆಡ್ಸ್ಬೇಕು. ಅಂದ್ರ ಸ್ಯಾಮ್ಸನ್ ಅವ್ರ ಮ್ಯಾಲ ಆಡ್ತಾರ, ಇವ್ರು ತಳಗಾಡು ಬಾಟಮ್ ಮಾಡೋ ಸಾಧ್ಯತೆ, ಬಾಟಮ್ ಮಾಡೋ ಕೆಪಬಿಲಿಟಿ ಐತಿ ಪಂತ್ ಅವ್ರಿಗೆ. ಅದಕ್ಕೆ ಇವ್ನ ಸೆಲೆಕ್ಟ್ ಮಾಡೋರು. ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಸೆಲೆಕ್ಟ್ ಮಾಡೋರು. ಇವ್ರದು ನನಗೆ ಒಂಥರ ಶಾಕಿಂಗ್ ಅನಿಸ್ತು. ಓಡಿಯಾದಾಗ ಅಟ್ ಭಾಳ ಹೆವಿ ಅಂದ್ರೆ ಹೆವಿ ಅಂದ್ರೆ ಕಾಸ್ಟ್ ಪರ್ಫಾರ್ಮೆನ್ಸ್ ನಿಲ್ಲಕರೆ ಸ್ವಲ್ಪ ನಡೆಯಾರ ಕೊಟ್ಟ ಅವಕಾಶ ತಗೊಂಡಾರು. ಅಂದ್ರೆ ಸೆಲೆಕ್ಟ್ ಮಾಡೋರು ವಾಷಿಂಗ್ಟನ್ ಸುಂದರ್ ಅವ್ರನ್ನ. ನೆಕ್ಸ್ಟ್ ಇದಾಗಿಂದ ನಮ್ಮ ಆಲ್ರೌಂಡರ್ ಕ್ಲಚ್ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಕ್ಲಚ್ ಪ್ಲೇಯರ್ ಅಂತ ಮೊದಲೇ ಹೇಳ್ಬಿಟ್ನೆ. ಒಟ್ಟೆ ಸೋಲು ಅಂತ ಮ್ಯಾಚ್ ಗೆಲ್ಸುವಂತ ಕೆಪಬಿಲಿಟಿ ಇವ್ರಿಗೆ, ಅದಕ್ಕೆ ಒಂದು ತಗೊಂಡವ್ರು. ನೆಕ್ಸ್ಟ್ ರವೀಂದ್ರ ಜಡೇಜಾ ODI ಫಾರ್ಮೆಟ್ ಇವ್ರದ್ದು ಕೇಳಂಗಿಲ್ಲ. ಇವ್ರು ಬಾಲಿಂಗ್ ಇತ್ತು ಸೂಪರ್, ಬ್ಯಾಟಿಂಗ್ ಚಲೋ ಆಡ್ತಾರೋ, ಅದಕ್ಕೆ ಇವ್ರನ್ನ ಸೆಲೆಕ್ಟ್ ಮಾಡೋರು. ನೆಕ್ಸ್ಟ್ ನಮ್ಮ ಬಾಲಿಂಗ್ ಕಡೆ ಹೋದ್ರೆ ಏನೈತಿ, ಬಾಲಿಂಗ್ ಕಡೆ ನಮ್ಮ ಪೇಸ್ ಅಟ್ಯಾಕ್ ಒಳಗ ಒಂದು ಜಸ್ಪ್ರೀತ್ ಬುಮ್ರಾ ಅವರು ಆಡ್ತಾರ್ಲು, ಸೆಲೆಕ್ಟ್ ಅಂದ್ರೆ ಮಾಡ್ಯಾರು, ಆಡ್ತಾರ್ಲು ಪಕ್ಕ ಇಲ್ಲ. ಅಂದ್ರ ಚಾಂಪಿಯನ್ಸ್ ಟ್ರೋಫಿ ಲೀಗ್ ಮ್ಯಾಚ್ ಮುಗಿದ ಮೇಲೆ ಆಡ್ಬೋದು, ರಿಪೋರ್ಟ್ಸ್ ಬರ್ಲತ್ತವು, ಅಂದ್ರೆ ಸೆಲೆಕ್ಟ್ ಮಾಡ್ಯಾರ. ಮತ್ ನೆಕ್ಸ್ಟ್ ಮೊಹಮ್ಮದ್ ಶಮಿ ಅವರು ಮತ್ ಬ್ಯಾಕ್ ಆಗ್ಲತ್ತಾರ. ಅಂದ್ರ ಒಂದು ICC ಟೂರ್ನಮೆಂಟ್ ಬಿಟ್ಟು ಹೋದ್ರು, ಮತ್ ತಿರ್ಗಾ ಚಾಂಪಿಯನ್ಸ್ ಟ್ರೋಫಿ ಅಂತ ICC ಟೂರ್ನಮೆಂಟ್ ಒಳಗೆ ಕಂಬ್ಯಾಕ್ ಮಾಡ್ಲತ್ತಾರ. ನೋಡ್ಬೇಕು ಇವ್ರು ಹೆಂಗ್ ಆಡ್ತಾರ, ಎಕ್ಸೈಟ್ ಆಗಿರ್ತೀವಿ ನಾವು. ಅದಾಗಿಂದ ಹರ್ಷಿಪ್ ಸಿಂಗ್ ಅವ್ರನ್ನ ಮತ್ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ನಾಗ ಹಾಕೊಂಡಾರು. ಇದು ಮೊಹಮ್ಮದ್ ಸಿರಾಜ್ ಅವ್ರನ್ನ ಡ್ರಾಪ್ ಮಾಡಿ ಇವ್ರನ್ನ ಹಾಕೊಂಡಾರು. ಇದೊಂಥರ ಬೇಕಾಯ್ತು ನಮ್ಮ ಟೀಮ್ ಇಂಡಿಯಾಕ್ಕೆ. ಎದಕ್ಕಾರ ವರ್ಷ ಹೋದಾಗ ಬರೀ 3 ಪೇಸ್ ಬೌಲರ್ಸ್ 3 ಮಂದಿ ಬಲಗೈ ಇರ್ತಿದ್ರು. ಈ ಸಲ ಎಡಗೈ ಒಬ್ರನ್ನ ವೆರೈಟಿ ಇರ್ತೈತಿ. ಒಂಥರ ಬ್ಯಾಟ್ಸ್ಮನ್ ಒಳಗೆ ಆಡ್ಲಕ್ಕ ಒಂದ್ಸಲ ಬಲಗೈ ಫಾಸ್ಟ್ ಬೌಲರ್, ಇನ್ನೊಂದ್ಸಲ ಎಡಗೈ ಫಾಸ್ಟ್ ಬೌಲರ್. ನನಗೆ ಬ್ಯಾಟ್ಸ್ಮನ್ ಕನ್ಫ್ಯೂಸ್ ಆಕತಿ. ಅದಕ್ಕೆ ಹರ್ಷಿಪ್ ಸಿಂಗ್ ಅವರು. ನೆಕ್ಸ್ಟ್ ಈ ಕಡೆ ಅಕ್ಷರ್ ಪಟೇಲ್ ಅವ್ರನ್ನ ಸೆಲೆಕ್ಟ್ ಮಾಡೋರು ಆಸ್ ಅ ಆಲ್ರೌಂಡರ್ ಆಗಿ. ಇವರು ಈ ಕಡೆ ಅಕ್ಷರ್ಗ ಮತ್ತು ರವೀಂದ್ರ ಜಡೇಜಾ ಅವ್ರು ಇಬ್ರು ಆಡ್ಸೋ ಡೌಟ್, ಇಬ್ರು ಒಬ್ರನ್ನ ಆಡ್ತಾರೋ. ನೆಕ್ಸ್ಟ್ ಅವ್ರಾಗಿಂದ ಈ ಕಡೆ ನೆಕ್ಸ್ಟ್ ಲಾಸ್ಟ್ದಾಗಿ ಕುಲ್ದೀಪ್ ಯಾದವ್ ಸೆಲೆಕ್ಟ್ ಮಾಡೋರು ಆಸ್ ಅ ಒಬ್ರೇ ರಿಸ್ಟ್ ಸ್ಪಿನ್ನರ್ ಅಂತ ಹೇಳ್ಬೇಕು. ಇದಕ್ಕಾರ ಆಧಾರ್ ಕಾರ್ಡ್ ಸ್ಪಿನ್ ಮಾಡೋರು, ಇದು ಆಸ್ ಅ ಪ್ರೊಫೆಷನಲ್ ಸ್ಪಿನ್ನರ್ ಅಂತ ಹೇಳ್ಬೇಕು. ನಮ್ಮ ಕುಲ್ದೀಪ್ ಯಾದವ್ ಅವರು ಬೇಕಾಯ್ತು. ನಮ್ಮ ಟೀಮ್ ಇಂಡಿಯಾಕ ಒಂದು ಲಾಂಗರ್ ಫಾರ್ಮೆಟ್ ಒಳಗ ಲೆಗ್ ಸ್ಪಿನ್ ಹಾಕೋರು ಬೇಕಾಯ್ತು. ಕುಲ್ದೀಪ್ ಯಾದವ್ ಅವ್ರು ಬಂದಾರು. ನೆಕ್ಸ್ಟ್ ನಾವು ಈ ಟೀಮಿನ ರಿವ್ಯೂ ನೋಡ್ರ ಸೂಪರ್ ಆಗೈತಿ, ಒಂಥರ ಸೂಪರ್ ಆಗೈತಿ. ಅದಕ್ಕಾರ ಏನ್ ಅಡ್ಡಿ ಇಲ್ಲ, ಈ ಟೀಮಿಗೆ ಭಾರಿ ಐತಿ. ಆದ್ರ ಬುಮ್ರಾ ಅವ್ರು ಆಡಿದ್ರಂತೂ ಸೂಪರ್ ಬೆಂಕಿ ಕ್ರೇಜಿ, ಏನ್ ಹೇಳ್ತಾರೆ ಹೇಳಕ್ ಸಾಲಲ್ಲ ಅಂತ ಟೀಮ್ ಆಕತ್ತಿದ್ದು. ಬುಮ್ರಾ ಇರ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಐತಿ. ಆದ್ರೆ ಬುಮ್ರಾ ಅವ್ರು ಆಡ್ತಾರ, ನಾವು ಹೋಪ್ ಮಾಡೋಣ. ಸುಳ್ಳು ಅದಕ್ಕೆ ಕೆಟ್ಟ ಯೋಚನೆ ಮಾಡುದು, ಆಡ್ತಾ ಇರ್ತ ತಿಳ್ಕೊಂಡು. ಮತ್ತೆ ನಾವು ಕ್ಯಾಟಗರಿ ವೈಸ್ ಬಂದ್ರೆ ಇಲ್ಲಿ ಬ್ಯಾಟಿಂಗ್ ಒಳಗ 5 ಮಂದಿ ಸೆಲೆಕ್ಟ್ ಮಾಡ್ಯಾರು. ಅವ್ರು ಯಾರಪ್ಪ ಅಂದ್ರೆ ಒಂದು SSV ರೋಹಿತ್ ಶರ್ಮಾ ಕ್ಯಾಪ್ಟನ್, ಶುಭನ್ ಗಿಲ್ ವೈಸ್ ಕ್ಯಾಪ್ಟನ್. ನೆಕ್ಸ್ಟ್ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಮತ್ತೆ SSV ಜೈಸ್ವಾಲ್ 5 ಮಂದಿ ಬ್ಯಾಟ್ಸ್ಮನ್ಗಳು. ಇನ್ನು 2 ವಿಕೆಟ್ ಕೀಪರ್, ಅದು KL ರಾಹುಲ್ ಮತ್ತು ರಿಷಬ್ ಪಂತ್. ಮತ್ತು ಅವ್ರದಾಗಿಂದ ಆಲ್ರೌಂಡರ್ ಒಳಗ 4 ಮಂದಿ ಅವ್ರು ಯಾರಂದ್ರ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ. ಮತ್ತಿನ್ನ ಪೇಸ್ ಬೌಲಿಂಗ್ ಅಟ್ಯಾಕ್ ಒಳಗ 3 ಮಂದಿ ಅವ್ರು ಯಾರಪ್ಪ ಅಂದ್ರ ಒಂದು ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ ಮತ್ತೆ ಹರ್ಷಿಪ್ ಸಿಂಗ್. ಒಂದು ಕುಲ್ದೀಪ್ ಯಾದವ್ರನ್ನ ಆಸ್ ಅ ಒಬ್ರೇ ರಿಸ್ಟ್ ಸ್ಪಿನ್ನರ್ ಈ ಟೀಮ್ನಾಗ ಅದಾರು. ಈ ಟೀಮ್ ಒಂಥರ ಸೂಪರ್ ಆಗೈತಿ. ನಾನ್ ರೇಟಿಂಗ್ಸ್ ನೋಡ್ರಿ, ಈ ಟೀಮ್ಗೆ 10/10 ಕೊಡ್ಬೋದು, ಬೇಕಾದಂಗೆ ಕೊಡ್ತೀವಿ. ಇದಕ್ಕೆ ಹಂಗೈತಿ ಟೀಮ. ಇದ ಟೀಮ್ ಹೋಗಿ ಚಾಂಪಿಯನ್ಶಿಪ್ ಮೇಲೆ ಸಖತ್ ಆಗಿರ್ತೈತಿ, ನಮಗೂ ನಂಬಿಕೆ ಐತಿ. ಇನ್ನೊಂದು ಇದ್ರ ಜೊತೆ ಇಂಗ್ಲೆಂಡ್ ಸ್ಕ್ವಾಡ್ದು ಅನೌನ್ಸ್ ಮಾಡ್ಯಾರು, ಇದನ್ನ ಈ ವಿಡಿಯೋದಾಗ ಹಾಕಂಗಿಲ್ಲ.
ನೆಕ್ಸ್ಟ್ ಅದಕ್ಕೆ ಒಂದು ಬೇಡ ಸಪ್ರೇಟ್ ವಿಡಿಯೋ ಮಾಡೋಣ. ಎದಕ್ಕರೆ ಇದು ವಿಡಿಯೋ ಲಾಂಗ್ ಆಕೈತಿ, ಮತ್ತು ಅದಕ್ಕೆ ಬೇಡ. ಈ ವಿಡಿಯೋದಾಗ ಚಾಂಪಿಯನ್ಸ್ ಟ್ರೋಫಿದ ಮಾತಾಡಿದ್ದಾಯ್ತು. ನಿಮ್ಮ ರೇಟಿಂಗ್ಸ್ ಏನಿತ್ತು ಅದನ್ನ ತಡದಲ್ಲ ಕಾಮೆಂಟ್ ಹಾಕ್ರಿ. ಹಿಂಗೆ ನಮ್ಮ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡ್ಕೊತಿರು, ಚಾಂಪಿಯನ್ಸ್ ಟ್ರೋಫಿಗೆ ಸಪೋರ್ಟ್ ಮಾಡಿ. ನಮ್ಮ ಚಾಂಪಿಯನ್ಸ್ ಟ್ರೋಫಿ ನಮ್ಮ ಟೀಮ್ಗೆ ಹೊಳೆತಿರು ತಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋಕ್ಕೆ ಒಂದು ಕಾಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.